ಮಾತಾ ಕಿ ಭಾರತ್ ಮಾತಾ ಕಿ ಬಂಧುಗಳೇ, 1999 ಮೇ ತಿಂಗಳಿಂದ ಜುಲೈವರೆಗೆ ನಡೆದಂತ ಪಾಕಿಸ್ತಾನ ಏನು ಭಾರತ ದೇಶವನ್ನ ಆ ಲಡಾಖ್ನ ಕಾರ್ಗಿಲ್ ಅನ್ನೋ ಪ್ರದೇಶದಲ್ಲಿ ಜಿಲ್ಲೆನಲ್ಲಿ ಸುಮಾರು 200 ಕಿಲೋಮೀಟರ್ ಅಷ್ಟು ದೂರವನ್ನ ಆಕ್ರಮಿಸಿಕೊಂಡು ನಮ್ಮ ದೇಶದ ಒಳಗಡೆ ಪಾಕಿಸ್ತಾನದ ಸೈನಿಕರು ನುಗ್ಗಿ ಸುಮಾರು 200 ಕಿಲೋಮೀಟರ್ಗೂ ಹೆಚ್ಚು ಭಾರತ ದೇಶದ ಭೂ ಪ್ರದೇಶವನ್ನ ಆಕ್ರಮಿಸಿಕೊಂಡಂತ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಗಳಾದಂತ ವಾಜಪೇಯಿ ಅವರು ಏನೊಂದು ದಿಟ್ಟ ನಿರ್ಧಾರವನ್ನ ತಗೊಂಡು ಯಾವ ಒಂದು ಶಾಂತಿ ಒಪ್ಪಂದವನ್ನ ಪಾಕಿಸ್ತಾನ ಉಲ್ಲಂಘಿಸಿ ನಮ್ಮ ದೇಶದೊಳಗಡೆ ಅತಿಕ್ರಮ ಪ್ರವೇಶ ಮಾಡಿ ನಮ್ಮ ದೇಶದ ಭೂಭಾಗವನ್ನ ಆಕ್ರಮಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ನಡೆದಂತ ಯುದ್ಧವನ್ನ ನಾವು ಕಾರ್ಗಿಲ್ ಯುದ್ಧ ಅಂತ ಕರಿತೇವೆ. 25 ವರ್ಷ ಆಗಿ ಈಗ 26ನೇ ವರ್ಷಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ಏನು ನಮ್ಮ ವೀರ ಯೋಧರು ಹುತಾತ್ಮರಾದರು, ಸುಮಾರು ದೇಶ ರಕ್ಷಣೆಗಾಗಿ ನಮಗೆಲ್ಲ ರಕ್ಷಣೆ ಕೊಡೋ ಕಾರಣಕ್ಕಾಗಿ ಸುಮಾರು 584ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾದರು. ಇಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶ ಆ ಹುತಾತ್ಮ ಯೋಧರಿಗೆ ಅವರ ಹುತಾತ್ಮ ಯೋಧರ ಕುಟುಂಬಗಳಿಗೆ, ಅವರ ಯೋಧರಿಗೆ ಒಂದು ಧನ್ಯವಾದವನ್ನ ಮತ್ತೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸುವಂತ ಕೆಲಸ ಇವತ್ತು ಇಡೀ ದೇಶದಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ಅನ್ನೋ ಒಂದು ರೀತಿಯಲ್ಲಿ ನಡೀತಾ ಇದೆ. ಸರ್ಕಾರ ನಡೆಸಿರ್ತಕ್ಕಂಥ ಮೋದಿಜಿಯವರು ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಈ ದೇಶದ ಪ್ರಜೆಗಳಾಗಿ ಆ ಹುತಾತ್ಮ ವೀರ ಯೋಧರಿಗೆ ಒಂದು ನಮನವನ್ನ ಸಲ್ಲಿಸಬೇಕು, ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಹೇಳಬೇಕು. ಅದರ ಜೊತೆಗೆ ಆ ಕುಟುಂಬಗಳ ಜೊತೆ ನಾವಿದ್ದೇವೆ, ದೇಶ ನಿಲ್ಲುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಆ ವೀರ ಯೋಧರಿಗೆ, ಅವರ ಕುಟುಂಬಗಳಿಗೆ ಒಳ್ಳೇದಾಗ್ಲಿ, ಆ ವೀರ ಯೋಧರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ದೇಶ ನಿಮ್ಮ ತ್ಯಾಗ ಬಲಿದಾನವನ್ನ ಯಾವತ್ತೂ ಕೂಡ ಮರೆಯಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪಾಕಿಸ್ತಾನದ ನುಸುಳು ಸೈನಿಕರು ಮತ್ತು ಭಯೋತ್ಪಾದಕರು ಭಾರತೀಯ ಪ್ರದೇಶದ ಒಳಗೆ ನುಸುಳಿದಾಗ ಅಂತ ಒಂದು ಕಾರ್ಗಿಲ್ ಬೆಟ್ಟದ ಸ್ಥಳದಲ್ಲಿ ಅಲ್ಲಿನ ಪಾಕಿಸ್ತಾನ ಸೈನಿಕರನ್ನ ಹೊಡೆದು ಓಡಿಸಿ ಸಾವಿರಾರು ವೀರ ಯೋಧರು ಪ್ರಾಣ ಕೊಟ್ಟು ಎಲ್ಲ